ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ವಿಷಯ ಎಂತ ಗೊತ್ತಾ, ನನ್ಗೆ ನ್ಯೂಸ್ ರಿಪೋರ್ಟರ್ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು, ಆಗೋಕಂತೂ ಆಗಿಲ್ಲ. ಆದ್ರೆ ಇವತ್ತು ನನ್ನನ್ನು ನೋಡಕ್ಕೆ ಅಂತಾನೆ ಒಬ್ರು ರಿಪೋರ್ಟರ್ ಬರ್ತಿದ್ದಾರೆ. ಅದು ನನ್ನನ್ನ ಇಂಟರ್ವ್ಯೂ ಮಾಡಕ್ಕಂತಾನೆ ಬರ್ತಿದ್ದಾರೆ. ಸಿಕ್ಕಾಪಟ್ಟೆ ಥ್ರಿಲ್ ಆಗ್ತಾ ಇದೆ. ಇದೇ ಖುಷಿನಲ್ಲಿ ನಿಮ್ಮೆಲ್ರಿಗೂ ಮಜಾ ಭಾರತಕ್ಕೆ ವೆಲ್ಕಮ್. ನಾನು ನಿಮ್ಮ ಭೂಮಿ ಶೆಟ್ಟಿ. ಖುಷಿ ಜೊತೆಗೆ ಸಿಕ್ಕಾಪಟ್ಟೆ ಟೆನ್ಷನ್ ಕೂಡ ಆಗ್ತಾ ಇದೆ. ಇಂಟರ್ವ್ಯೂನಲ್ಲಿ ಏನ್ ಮಾತಾಡೋದು, ಹೆಂಗ್ ಮಾತಾಡೋದು, ಅದಕ್ಕೆ ಒಬ್ಬರ ಹಳೆ ಇಂಟರ್ವ್ಯೂ ವಿಡಿಯೋಗಳನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಫುಲ್ ಪ್ರಿಪೇರ್ ಆಗ್ಬಿಟ್ಟು ಬಂದಿದ್ದೀನಿ. ಎಂತ ಕಷ್ಟದ ಪ್ರಶ್ನೆ ಇದ್ರೂ ನಗುವಲ್ಲೇ ಉತ್ತರ ಕೊಡುವಂತ ನಮ್ಮ ರಚಿ, ವೆಲ್ಕಮ್. ಥ್ಯಾಂಕ್ ಯು ಭೂಮಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರಚಿ. ಇನ್ನು ಇವರು ಕೂದ್ಲಿಗೆ ಒಂದು ಇಂಟರ್ವ್ಯೂನ ಕೊಟ್ಟಿರೋರು. ಅವ್ರ ಹತ್ರ ಟಿಪ್ಸ್ ಕೇಳೋಕ್ಕಿಂತ ಮುಂಚೆ ಅವರನ್ನ ವೆಲ್ಕಮ್ ಮಾಡ್ಬಿಡೋಣ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಭೂಮಿ. ಟುಡೇ ಈ ಗೆಟಪ್ ಅಲ್ಲಿ ಪಕ್ಕ ಹುಡುಗಿರ ತರ ಕಾಣ್ತೀವಿ. ಹೌದು ಗುರುಜಿ, ನಾಚಿಕೆ ಆಗ್ತಿದೆ. ಅದೇ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ನಿನ್ ನಾಚಿಕೆ ಪಡೋದು ನೋಡ್ತಾ ಇದ್ದೀನಿ ನಾನು. ಅಂಡ್ ವಿ ಆಲ್ ರಿಯಲಿ ವಾಂಟ್ ಟು ಸೀ ಯು ಹೌ ಯು ಡಾನ್ಸ್ ಈ ಒಂದು ಔಟ್ಫಿಟ್ ಅಲ್ಲಿ. ಪ್ಲೀಸ್ ಡಿಜೆ. ಆಕ್ಚುಲಿ ನಿಮ್ಮೆಲ್ರಿಗೋಸ್ಕರ ನನ್ನ ಈ ಭೂಮಿ ಅವತಾರ ತೋರಿಸಿದ್ದೀನಿ. ಈ ಅವತಾರ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ನನ್ನ ಇಂಟರ್ವ್ಯೂನ ಮಿಸ್ ಮಾಡದೆ ನೋಡಕ್ಕೆ ಅಂತಾನೆ ಕೂತಿರೋ ನನ್ನ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಆ ರಿಪೋರ್ಟರ್ ಯಾವಾಗ ಬರ್ತಾರೋ ಏನೋ, ಆದ್ರೆ ಅವ್ರು ಬರೋಕ್ಕಿಂತ ಮುಂಚೆ ನಾವೆಲ್ಲರೂ ನಕ್ಕು ರಿಲ್ಯಾಕ್ಸ್ ಆಗ್ಬೇಡೋಣ. ಒಂದ್ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬಿಡೋಣ. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು, ಹಸುವಿದ್ದಾಗ ಅನ್ನ ತಿನ್ಬೇಕು, ಇಲ್ದೆ ಇದ್ರೆ ಪಚಿತಿ ಆಗ್ಬಿಡುತ್ತೆ. ಬೇಕಿದ್ರೆ ನೀವೇ ಒಂದ್ಸತಿ ನೋಡ್ಕೊಂಡ್ ಬನ್ನಿ. ಮೇಡಮ್ ಮೇಡಮ್, ಮದುವೆ ಆಗಿ 2 ವರ್ಷ ಆಯ್ತು ಮೇಡಮ್. ಇವನ್ನ ನೋಡಿ, ಮದ್ವೆ ಆದಾಗಿಂದ ಉಮಾಗೋಲ್ಡು ಉಷಾಗೋಲ್ಡು ಹಾಕೊಂಡೇ ತಿರುಗ್ತಾ ಇದ್ದೀನಿ. ಇಂಥ ಬಡವನಾಗಿರೋ ಗಂಡನ ಮದ್ವೆನೇ ಆಗ್ಬಾರ್ದಾಗಿತ್ತು. ನೋಡಿ, ನಾವು ಬಡವರಾಗಿ ಹುಟ್ಟಿರೋ ತಪ್ಪಲ್ಲ, ಬಡವರಾಗಿ ಸಾಯೋ ತಪ್ಪು. ನಾನು ನೋಡಕ್ಕೆ ಬಡವ ಇರ್ಬೋದು, ಆದ್ರೆ ಪ್ರೀತಿಗೇನು ಕಮ್ಮಿ ಇಲ್ಲ ಕಣೆ. ನನ್ನ ಹತ್ರ ನನ್ನ ಸಂಸಾರಕ್ಕೆ ಹುಳಿ ಹಿಂಡ್ಬೇಕಂತಾನೆ ಕೆಲವು ಜನ ಇರ್ತಾರೆ. ತಲೆ ಕೆಡ್ಸ್ಕೋಬಾರ್ದು. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಕಣೆ. ಹೌದ್ರಿ, ಹೌದು. ಅದ್ ಯಾವ ನಿನಗೆ ಶಿರ್ಷಾಡೋ ಶಿವ ಅಂತ ಹೆಸರಿಟ್ನೋ ನನಗಂತೂ ಗೊತ್ತಿಲ್ಲ. ಮನೇಲಂತೂ ಏನೂ ಶಿರ್ಷಾಡಿಲ್ಲ. ನಿನ್ನ ಮದ್ವೆ ಆಗೋ ಬದ್ಲು ಆ ಬಸ್ಸುನೋ ಸೀತಾರಾಮನೋ ಮದ್ವೆ ಆಗಿದ್ರೆ ಎಷ್ಟೋ ಚೆನ್ನಾಗಿರೋದು. ಅವ್ರ ಹತ್ರ ಮಾತಾಡ್ತೀನಿ, ಅವ್ರನ್ನೇ ಮದ್ವೆ ಆಗ್ಬಿಡು. ಇವಳೊಬ್ಳು ಸುಪ್ನಾತಿ ಸುಷ್ಮಿತಾ ನನ್ ಹೊಟ್ಟೆ ಉರ್ಸ್ಬೇಕು ಅಂತಾನೆ ಫೋನ್ ಮಾಡ್ತಾಳೆ. ಹೇಳೆ ಸುಸ್ಮಿತಾ. ಹಾಯ್ ಸುಬ್ಬಿ. ನಿಂಗೊಂದ್ ವಿಷಯ ಗೊತ್ತಾ? ನಿನ್ನೆ ಅಷ್ಟೇ ನಮ್ಮ ಯಜಮಾನ್ರಿಗೆ ಬೋನಸ್ ಬಂತು. ಇವತ್ತಾಗ್ಲೇ ಡಬಲ್ ಡೋರ್ ಫ್ರಿಡ್ಜ್ ತಂದ್ಬಿಟ್ಟಿದ್ದಾರೆ. ಅಯ್ಯೋ, ಅದ್ರಲ್ಲೇನಿದೆ, ನನ್ನ ಗಂಡ 2 ವರ್ಷದ ಮುಂಚೆನೆ ತಂದಿಟ್ಟಿದ್ದಾನೆ. ನಿಮ್ಮನೇಲಿ ಫ್ರಿಡ್ಜ್ ಇದ್ಯಾ? ಇದ್ಯಾ ಅಲ್ಲ, ಇದೆ. ಅಯ್ಯೋ, ಉರ್ಕೋತಾನೆ ಇಲ್ವಲ್ಲ. ಹಾ, ನಿನ್ನೆ ಅಷ್ಟೇ ನಮ್ಮ ಯಜಮಾನ್ರು ಬೋನಸ್ ಬಂತಲ್ಲ, ಅದಕ್ಕೆ ಕಿಂಗ್ ಸೈಜ್ ಮಂಚ ತಂದಿದ್ದಾರೆ. ಅದ್ರ ಮೇಲೆ ಮಲ್ಕೊಂಡ್ರೆ ನೀರಿನ ಮೇಲೆ ಮಲಗ್ದಂಗಿರುತ್ತೆ. ಅಯ್ಯೋ ಸುಷ್ಮಿತಾ, ಅದ್ರಲ್ಲೇನಿದೆಯೇ, ನನ್ನ ಗಂಡ ಒಂದು ಮಂಚ ತಂದಿದ್ದಾರೆ. ಅಲ್ಲಲ್ಲ, ಇದ್ರ ಮೇಲೆ ಮಲಗಿದ್ರೆ ಹಾಲಿನ ಮೇಲೆ ಮಲಗ್ದಂಗಿರುತ್ತೆ. ಜಾಸ್ತಿ ಒದ್ದಾಡಿದ್ರೆ ಮೊಸರು ಆಗ್ಬಿಡುತ್ತದು. ನೋಡು ಸುಷ್ಮಿತಾ, ನಾನು ನನ್ನ ಗಂಡನ್ ಕರ್ಕೊಂಡು ಬಂಗಾರ ದಂಡಿಗೆ ಶಾಪಿಂಗ್ ಮಾಡಕ್ ಹೋಗ್ಬೇಕು. ಫೋನ್ ಇಡು. 1 ನಿಮಿಷ. ಏನಮ್ಮ? ಯಾಕೆ ಇಲ್ದೇ ಇರೋದನ್ನೆಲ್ಲ ಹೇಳಿ ಸಾಯ್ತೀಯಾ? ಮುಚ್ಚ್ರಿ ಬಾಯ್ನ. ಕೊಂಡ್ಕೊಳಕ್ಕಾಗಿಲ್ಲ ಅಂದ್ರೆ ಬಾಯಲ್ಲಿ ಹೇಳ್ಕೊಳಕೇನ್ರಿ? ಇವಳಿದಾಳಲ್ರಿ ಇವಳು ಸುಷ್ಮಿತಾ, ನಾನು ಹೊಟ್ಟೆ ಉರ್ಸ್ಬೇಕು ಅಂತಾನೆ ಫೋನ್ ಮಾಡಿ 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 ಮಾತಾಡ್ತಾಳೆ. ಒಂದ್ಸಲ ಫೋನ್ ಮಾಡಿ, ಸುಬ್ಬು, ನನ್ನ ಬಾಯ್ ಫ್ರೆಂಡ್ ಜೊತೆ ಟ್ರಿಪ್ ಹೋಗಿದ್ದ ಕಣೆ ಅಂತಂದ್ಲು. ನಾನು ಯಾರು ನಮ್ಮ ಅಪ್ಪನ ಮಗಳು ಬಿಟ್ಟು ಬಿಡ್ತೀನ? ಅವಳಿಗೆ ಹೊಟ್ಟೆ ಉರ್ಸ್ಬೇಕು ಅಂತ ನಾನು ಒಬ್ಬ ಬಾಯ್ ಫ್ರೆಂಡ್ ಕರ್ಕೊಂಡು ಟ್ರಿಪ್ಗೆ ಬಂದ್ಬಿಟ್ಟೆ. ನೋಡ್ರಿ,
ಏನ್ ತಿಂಡಿ ತಿನ್ಬೇಕು ಅದನ್ನ ತಿನ್ಬಿಟ್ಟು ಸುಮ್ನೆ ಆಫೀಸ್ ಕೆಲಸ ಮಾಡೋಗಿ. ಏನ್ ಸುಷ್ಮಿತಾ, ನಿನ್ನ ಗಂಡ ತಾಜ್ ಮಹಲ್ ಕೊಡ್ಸ್ಬಿಟ್ನಾ? ಕೊಡ್ಸಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದ್ದೆ? ಅಲ್ಲೇ ಹೋಗಿ ಬನಿಕತ್ತಿದ್ದೆ. ಅದಲ್ಲ ಕಣೆ, ನಮ್ಮ ಯಜಮಾನ್ರಿಗೆ ಜಸ್ಟ್ ಬೋರ್ ಆಗ್ತಿದೆ ಅಂದೆ ಅಷ್ಟೇ. ಅಷ್ಟಕ್ಕೆ ಬೆಂಗಳೂರಿಗೆ ಕರ್ಕೊಂಡ್ ಬಂದ್ಬಿಡದ. ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿದೀವಿ, ಆದ್ರೆ ಉಳ್ಕೊಳ್ಳೋದಕ್ಕೆ ಮನೆನೇ ಇಲ್ಲ. ಅದಕ್ಕೆ ನಿನ್ನ ಗಂಡ ಹೊಸ ಮನೆ ಕೊಂಡ್ಕೊಬಿಟ್ನೇನೆ. ಇಲ್ಲಪ್ಪ, ಮತ್ತೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರ್ಕೊಂಡ್ ಬಂದಿರಲ್ಲ, ನಿಮ್ಮಲ್ಲಿ 2 ದಿನ ಇರೋಣ ಅಂತ ಬರ್ತಾ ಇದೀವಿ. ಹೌದಾ? ನೀನು ಏನೋ ಕ್ಯಾತೆ ತೆಗಿಬೇಡ. ನಾನು ನಿಮ್ ಮನೆಗ್ ಬರ್ತಾ ಇದ್ದೀನಿ. ಅದು ಅಲ್ಲದೆ ನಮ್ಮನೆರೋ ಫೆಸಿಲಿಟೀಸ್ ಎಲ್ಲ ನಿಮ್ ಮನೇಲಿ ಇದೆ ಅಂತ ಹೇಳಿದ್ಯಾ. ಕಂಫರ್ಟಬಲ್ ಆಗಿ 2 ಡೇಸ್ ಇದ್ಬಿಟ್ಟು ಹೋಗ್ಬಿಡ್ತೀನಿ. ಹಾ, ಅಯ್ಯೋ 1 ನಿಮಿಷ. ಏನು? ಉಲ್ಲಲ್ಲ ಉಲ್ಲಲ್ಲ. ಅಯ್ಯೋ 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 ಅಯ್ಯೋ, ನಾನ್ ನೋಡಿದ್ರೆ ಅವಳಿಗೆ ಅದಿದೆ ಇದಿದೆ ಅಂತ ಬಿಲ್ಡಪ್ ಕೊಟ್ಬಿಡ್ತೀನಿ. ಅವಳಿಗೆ ಏನಾದ್ರು ಮನೆಗ್ ಬಂದ್ಬಿಟ್ರೆ ಏನು ಇಲ್ಲಾರ್ದ ನೋಡ್ಬಿಟ್ಟು ನನ್ನ ಮಾನ ಮರ್ಯಾದೆ ಎಲ್ಲ ಹಿತ್ಲ ಬಾಗಿಲು ಓಡಾಡ್ಬಿಡ್ತಲ್ಲಪ್ಪ. ಯಾಕೆ ಒಳ್ಳೆ ಚರಂಡಿಲ್ ಬಿದ್ದರೆ ಇಲ್ಲಿ ತರ ಒದ್ದಾಡ್ತಿದ್ಯಾ? ಸರಿ, ಅದು ಮುಗ್ದೋಗ್ಬಿಟ್ಟು ಕಣ್ರಿ, ಎಲ್ಲ ಮುಗ್ದು ಹೋಗ್ಬಿಡ್ತು. ಎಲ್ಲ ಮುಗ್ದೋಯ್ತಾ? ಯಾರು ಏನ್ ಮಾಡಿದ್ರಿ ನನ್ನ ಹೆಂಡತಿಗೆ? ಅಸ್ಸು ಮನೆಗ್ ಬರ್ತಾಳತ್ತೆ. ನೀನಿರ್ಬೇಕಾದ್ರೆ ಚೆನ್ನಾಗಿರಲ್ಲ ಅದು. ನೋಡ್ರಿ, ಅದಲ್ಲ, ಸುಷ್ಮಿತಾ ಅವಳ ಗಂಡನ ಜೊತೆ ನಮ್ಮ ಮನೆಗ್ ಬರ್ತಿದ್ದಾಳತ್ತೆ. ರೀ, ನಾನು ಅವಳ ಹತ್ರ ಅದಿದೆ ಇದಿದೆ ಅಂತ ಬಿಲ್ಡಪ್ ಕೊಟ್ಟಿದ್ದೀನಿ. ಇಲ್ಲಿ ಏನೂ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ನಾನು ಪ್ಲಾಸ್ಟಿಕ್ ಸುತ್ಕೊಂಡು ಓಡಾಡ್ಬೇಕು. ಏನಾದ್ರು ಮಾಡಿ ಅಂದ್ರೆ ಏನಾದ್ರು ಮಾಡಿ. ಏನ್ ಮಾಡೋಣ? ಏನಾದ್ರು ಮಾಡಂದ್ರೆ ಏನ್ ಮಾಡೋಣ? ಅವತ್ತು ಹೇಳಿದೆ ಹುಟ್ಟಿದೆ ಇರೋ ಮಗುಗೆ ತೊಟ್ಟು ತೂಕ್ಬೇಡ ಅಂತ. ನನ್ನ ಮಾತು ಕೇಳಿದ್ಯಾ? ಹೊಡ್ಸ್ಕೊಂಡು ಹೊಯ್ಕೋ. ರೀ, ನೀವ್ ಯಾವ ಸೀಮೆ ಗಂಡರಿ? ಇಲ್ಲಿ ಹೆಂಡತಿ ಸಂಕಟ ಪಡ್ತಿದ್ರು ನೆಮ್ಮದಿ ಆಗಿದ್ದೀರಲ್ಲ. ನೋಡ್ರಿ, ನನಗದೆಲ್ಲ ಗೊತ್ತಿಲ್ಲ. ಅರ್ಧ ಗಂಟೆ ಟೈಮ್ ಇದೆ, ಅಷ್ಟರಲ್ಲಿ ಎಲ್ಲ ಐಟಮ್ಸ್ ಬಂದಿರಬೇಕು. ಇಲ್ಲ ಅಂತಂದ್ರೆ ಊಟದಲ್ಲಿ ನಿಮಗ್ ವಿಷ ಹಾಕಿ ಮೊದಲು ನಿಮಗ್ ತಿನ್ಸಿ ಆಮೇಲೆ ನಾ ತಿಂದು ಸತ್ ಹಾಕ್ಬಿಡ್ತೀನಿ. ನೋಡಿದ್ರೆ ಸರ್, ₹1,00,000 ಖರ್ಚಾಗುತ್ತೆ ಇವಳು ಹೇಳಿರೋ ಐಟಮ್ ಎಲ್ಲ ತರಬೇಕು ಅಂದ್ರೆ. ನನ್ನ ಕೈಲಿ ತರಕ್ಕಾಗಲ್ಲ. ಬಾಡಿಗೆಗೆ ತರಿಸ್ಬಿಟ್ರೆ ಹೆಂಗೆ? ಹಲೋ ಮಂಜುನಾಥ್. ಹಲೋ, ಹೇಳಿ, ಬರ್ತಾ ಇದ್ದೀನಿ. ನಾನಿನ್ನು ಏನು ಹೇಳಿಲ್ಲ ಕಣ. ಎಲ್ಲ ಗೊತ್ತಾಯ್ತು, ಬರ್ತಾ ಇದ್ದೀನಿ. ಅದು ದುಡ್ಡು ಎಷ್ಟಾಗುತ್ತೆ ಹೇಳಿದ್ರೆ? ಒಂದು 10,000 ಆಗುತ್ತೆ. ಒಂಚೂರು ಆ ಕಡೆ ಈ ಕಡೆ ಮಾಡ್ಕೊಂಡು ಕೊಡಪ್ಪ. ಆ ಕಡೆ ಈ ಕಡೆ ನೀವು ಮಾಡ್ಕೊಂಡು ನಂಗೆ 10,000 ಕೊಡು ಅಷ್ಟೇ. ಸರಿ, ಬೇಗ ಐಟಮ್ ತಂದ್ಬಿಡು. ಹಾ, ಸರಿ ಸರಿ, ಬಂದೇ ಬಿಟ್ನಲ್ಲ. ಸರ್, ಒಬ್ಬರೇ ಇದ್ದೀರಾ ಮನೇಲಿ? ಇಲ್ಲ, ನನ್ನ ಹೆಂಡತಿ ಇದ್ದಾಳೆ. ಇವ್ರಾ? ಹೌದು ಮೇಡಮ್, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಚೂರು ಮೇಕಪ್ ಮಾಡಿಸ್ಕೊಳ್ಳಿ. ನೋಡಿ, ಇನ್ನು2 ದಿನದಲ್ಲಿ ಎವರ ಕ್ಲೀನ್ ಆಗ್ಬೇಕು. ಆಯ್ತಾಯ್ತು, ಬರ್ತೀನಿ. ಹೋಗ್ ಬನ್ನಿ. ಬಾಯ್. ಅಯ್ಯೋ 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 ಅಯ್ಯೋ, ಏನಾದ್ರಿ ಏನಾದ್ರಿ ಏನಾದ್ರಿ? ಎಲ್ಲಿ ನಾನು ವಿಷ ತಿಂದು ಸತ್ತೋಗ್ಬಿಡ್ತೀನಿ ಅಂತ ಇದನ್ನೆಲ್ಲ ತಂದ್ರೇನ್ರಿ? ಇಲ್ಲ ಕಣೆ, ವಿಷಯನಲ್ಲಿ ನನಗೆ ತಿನ್ನಿಸ್ಬಿಟ್ಟು ಆಮೇಲೆ ನೀನ್ ತಿಂದೇ ಇದ್ರೆ ಆ ಬೈಕ್ ತಂದೆ ಅಷ್ಟೇ. ರಾಗದಿಂದ ತಂದಾನ ತಾಳದಿಂದ ತಿಂದಾನ. ಇವನು ನನ್ ಗಂಡ ಪಡೇಸಿನ ಅಂತ. ಮದ್ವೆ ಆದಾಗಿಂದ ನಂದೇನಿಲ್ಲ, ಎಲ್ಲ ನನ್ನ ಹೇಳ್ತಿದೆ. ಬನ್ನಿ ಬನ್ನಿ. ಸುಷ್ಮಿತಾ, ಸುಬ್ಬಲಕ್ಷ್ಮಿ, ಉಲಲ ಉಲಲ. ಅಯ್ಯೋ, ಬಂದಾಗಿಂದ ನಿಂತ ಇದೆಯಲ್ಲೇ ಸಸ್ಸು. ಇಲ್ಲಿ ನೋಡು ಸಸ್ಸು, ಇದು 1,00,000 ಸೋಫಾ. ಇಲ್ಲೋಡು ಎಷ್ಟು ಮೆತ್ತಗಿದೆ ಅಲ್ವಾ? ಇಲ್ಲೋಡು 1,00,000. ಇಲ್ಲೋಡು, ಬಾ ಕೂತ್ಕೋ. ಮೆತ್ತಗಿದೆ ಅಲ್ವಾ? ಚೆನ್ನಾಗಿದೆ ಚೆನ್ನಾಗಿದೆ. ಒಡೆಯವ್ರೆ, ಸೋಫಾ ಮೆತ್ತಗಿದ್ಯಾ? ಏನಿಲ್ಲ. ಏನ? ಚೆನ್ನಾಗಿದೆ ಚೆನ್ನಾಗಿದೆ. ಅಯ್ಯೋ, ಏನಾಯ್ತು? ತುಂಬಾ ದಾಹ, ಬಿಸ್ಲಲ್ಲಿ ಬಂದೆ ಅಲ್ವಾ? ಅಯ್ಯೋ, ಫ್ರಿಡ್ಜ್ ಸುತ್ತು ಬಾಯಿಲಿ. ಸುಸು, ಇಲ್ಲಿ ನೋಡು ಸುಸು, 2,00,000 ಫ್ರಿಡ್ಜ್. ನೋಡು, ಹೋಗು. ಒಡೆಯವ್ರೆ, 2,00,000 ಫ್ರಿಡ್ಜ್. ಸಾರಿ ಕಣೆ, 2,00,000 ಅಂತ ಒಳಗೆ ಹೋಗ್ಬಿಟ್ಟ. ಹೆಂಗಿದೆ? ತಣ್ಣಗಿದೆ. 2,00,000. ಯಪ್ಪ,
ಶೆಕೆ 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 ಅಯ್ಯೋ AC 3 ಲಕ್ಷದ ಆನ್ ಆಗಿದೆ, ತಣ್ಣ ಗಾಳಿ ಬರ್ತಿದೆ. ನಿಂಗ್ ಬರ್ತಿಲ್ವಾ ಸಿಸ್? ಹಾ ಬರ್ತಾ ಇದೆ ಆದ್ರೂ ಬಂದಾಗಿಂದ ಬೋರು, ಎಂಟರ್ಟೈನ್ಮೆಂಟ್ ಇಲ್ಲ. ಅಯ್ಯೋ ಸುಷ್ಮಿತಾ, 56 ಇಂಚಿನ ಟಿವಿ ಇಲ್ಲಡು, 56 ಇಂಚಿಂದು ಈ ಟಿವಿ ಆನ್ ಮಾಡಿದ್ರೆ ಇದ್ರಲ್ಲಿ ಏನೇನ್ ಬರುತ್ತೆ ಗೊತ್ತಾ? ಆನ್ ಮಾಡಿದ್ರೆ ಡ್ಯಾನ್ಸ್ ಬರುತ್ತೆ, ಹಾಡು ಬರುತ್ತೆ, ಆಮೇಲೆ ಫೇಮಸ್ ಸೀರಿಯಲ್ ಬರುತ್ತೆ ಸಿಸ್ಸು. ಸೀರಿಯಲ್ ಬಿಟ್ಟಾಕು. ಮಜಾ ಭಾರತ ಬರುತ್ತೆ. ಅವ್ವ ಸುಷ್ಮಿತಾ ಬರಲ್ಲ. ಯಾಕೆ? ಅದೇನೋ ಅಪ್ಪ, ಅವಳು ಬಂದ ಸಾಕು ನಮ್ಮನೆ ಟಿವಿ ಆಫ್ ಆಗ್ಬಿಡುತ್ತೆ. ಅದಕ್ಕೆ ಹೇಳೋದು ಪವರ್ಫುಲ್ ಪರ್ಫಾರ್ಮೆನ್ಸ್. ಸುಷ್ಮಿತಾ, ನಮ್ಮನೆ 10,000 ಗಡಿಯಾರ ನೋಡು. ನೋಡ್ದ್ಯಾ? ನೋಡ್ದೆ. ಅದ್ರಲ್ಲಿ ಊಟ ಮಾಡೋ ಟೈಮ್ ಆಗಿದೆ, ಊಟ ಮಾಡ್ಬೇಕು. 80,000 ಡೈನಿಂಗ್ ಟೇಬಲ್. ಊಟ ಮಾಡೋಣ. 1 ನಿಮಿಷ. ಏನು? ಅದ್ರ ಮೇಲೆ ತಿನ್ನೋದು ಅನ್ನ ತಾನೆ ಸುಷ್ಮಿತಾ? ಅದು ಕಾಸ್ಟ್ಲಿ ಬಾ. ಹಲೋ ವಡೆ ಅವ್ರೆ, ನಿಮ್ಗೋಸ್ಕರ ಸ್ಪೆಷಲ್ ವಡೆ ಮಾಡ್ಸಿನಿ, ಬರೀ ತಿನ್ನಿ. ಸರ್ ವಡೆ ಎಷ್ಟು ಸಾವಿರದ್ದು? 1,000 ರೂಪಾಯಿ ವಡೆ ಇರುತ್ತೆ, ನಾ 10 ರೂಪಾಯಿ ಬರಲ್ಲ. ಈ ಮನೇಲಿ ನಾನು ವಡೆ ಆಗ್ಬಿಟ್ಟಿವ್ನಿ. ಸುಬ್ಬು ಏನ್ರಿ? ಸುಬ್ಬು ರೀ, ಅವ್ರು ಇನ್ನೂ 2 ದಿನ ಇರ್ತಾರೆ, ಸುಮ್ನೆ ಇರಿ. ಮೊದ್ಲು ಎಬ್ಸು, ಯಾವಾಗ ಹೋಗ್ತಾರೆ ಕೇಳೋರ್ನ. ಯಾಕ್ರಿ? ಇನ್ನೊಂದ್ 2 ದಿನ ಇದ್ದು ಉರ್ಕೊಳ್ಳಿ, ಸುಮ್ನೆ ರೀ. ನಿನ್ ತಲೆಯಲ್ಲಿ ಸಗಣಿ ಇದೇನೆ? ಬಾಡಿಗೆ ಕೊಟ್ಟಿದ್ದು 2 ದಿನ, ಇವತ್ತು 3ನೇ ದಿನ. ಬಂದೆಲ್ಲ ಹೊತ್ಕೊಂಡು ಹೋಗ್ತಾರೆ, ಹೊಡ್ಸ್ಕೊಂಡು ಹೋಯ್ಕೋ. ಸುಷ್ಮಿತಾ, ಸುಷ್ಮಿತಾ ಏನು? ಸುಸ್ಸು ಬಾ ಸುಸ್ಸು ಇಲ್ಲಿ. ಸುಸ್ಸು ಇಲ್ಲೋಡು, ನೀವು ಬಂದು 2 ದಿನ ಆಗಿದೆ ಕಣೆ, ಇವತ್ತು 3ನೇ ದಿನ. ನೀವು ಹೋಗ್ಬಿಟ್ರೆ ನಿಮ್ಮನ್ನ ಕಳಿಸ್ಬಿಟ್ಟು ನಾನು ನನ್ನ ಗಂಡ ಮದ್ವೆಗೆ ಹೋಗ್ಬೇಕು, ಹೋಗ್ಬಿಡ್ತೀವಿ. ಅಯ್ಯೋ, ನೀವು ಮದ್ವೆಗೆ ಹೋಗಿ, ನಾನು ಇನ್ನೂ 2 ದಿನ ಇಲ್ಲೇ ಇರ್ತೀನಿ. ಯಾಕೆ ಅಂದ್ರೆ ಈ ಸೋಫಾ ಇದೆಯಲ್ಲ ತುಂಬಾ ಕಂಫರ್ಟಬಲ್ ಆಗಿದೆ, ಆಮೇಲೆ ಈ ಫ್ರಿಡ್ಜ್, ಆ ಟಿವಿ, ಈ ವ್ಯಾಕ್ಯೂಮ್ ಕ್ಲೀನರ್, ಇದನ್ನೆಲ್ಲ ಬಿಟ್ಟು ನಾ ಹೋಗಲ್ಲ. ಅಯ್ಯೋ ಏನ್ರಿ ಇವಳು ಹೋಗೋದೇ ಇಲ್ಲ ಅಂತಿದ್ದಾಳೆ, ಏನ್ರಿ ಮಾಡೋದು? ಬರ್ತಾವ್ರಲ್ಲ, ಏನ್ ಮಾಡ್ಲಿಗ? ಅದು ಇವ್ರೆ ಸರ್ 1 ನಿಮಿಷ, ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ತಗೊಂಡೋಗಿ ಸರ್. ಸರ್ ಇನ್ನೊಂದು ಅರ್ಧ ಗಂಟೆ ಎತ್ತ. ಸರ್ ನೀಟಾಗಿ ನೋಡ್ಕೊಳ್ಳಿ ಇದನ್ನ. ಸರ್ ಇನ್ನೊಂದು 5 ನಿಮಿಷ. ಸರ್ ನನ್ನ ಮಾತು ಕೇಳಿ, 5 ನಿಮಿಷ ಬಿಟ್ಟು ತಗೊಂಡೋಗಿ ಸರ್. ಎತ್ತ. ನೀಟಾಗಿ ಕೇಬಲ್ ಹಾಕ್ಸಿ ಸೆಲ್ಗಿಲ್ ಚೇಂಜ್ ಮಾಡ್ಬಿಡಿ. ಎತ್ತ. ಅದು ನನ್ನ ಹತ್ರ ಕಾಸು ಖಾಲಿ ಆಯ್ತು. ಅವರ ನೀನಲ್ಲಿ ಕಾಸು ಮೇಲೆ ಏನಕ್ಕೆ ಗೊತ್ತಾಗತ್ತೆ ನೀನು? ಎತ್ಕೊಂಡು ನಡ್ರೋ, ಅದನ್ನ ಎತ್ತರ. ಅಯ್ಯೋ ಇದನ್ನ ಎತ್ಕೋಬಾರ್ದು. ಅಯ್ಯೋ ಯಾಕೆ ಎತ್ಕೊಂಡು ಹೋಗ್ತಿದ್ದೀರಾ? ಯಾಕೆ? ಅಯ್ಯೋ ನಿಮ್ಮ ನೋಡಿ ಆಂಟಿಕ್ ಪೀಸ್ ಅನ್ಕೊಂಡೆ. ಆಂಟಿಯಾ? ಹಲೋ, ಏನೇ ಸುಬ್ಬಿ, ಎಲ್ಲ ಸಾಮಾನ್ಗಳು ಹಾಗೆ ಎತ್ಕೊಂಡು ಹೋಗ್ತಿರಲ್ಲ, ಏನ್ ಸಮಾಚಾರ ಅಂತ? ಅದು ಎಲ್ಲ ಬಾಡಿಗೆಗೆ ತರಿಸಿದ್ದು. ಏನೇ ಸುಬ್ಬಿ, ಮನೇಲಿರೋ ಐಟಮ್ಸ್ ಮಾತ್ರ ಬಾಡಿಗೆದ, ಇಲ್ಲ ನಿನ್ನ ಗಂಡ? ಸುಳ್ಳು ಹೇಳ್ತೀಯ ನೀನ್ ನನ್ನ ಹತ್ರ? ನಾನು ನಿನ್ ಫ್ರೆಂಡ್ ಅನ್ನಂತ ಮರಿಬೇಡ. ನನ್ನ ಹತ್ರನೇ ಅದಿದೆ ಇದಿದೆ ಅಂತ ಹೇಳ್ದಾಗ್ಲೇ ಅನ್ಕೊಂಡೆ ಬದ್ನೇಕಾಯಿ ಏನು ಇರಲ್ಲ ಅಂತ. ನೋಡೋ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಬೇಕು, ಅರ್ಥ ಆಯ್ತಾ? ಬಳ್ಳಾರಿ ಕಡೆ ಬಂದಾಗ ನಮ್ಮನೆ ಹತ್ರನೂ ಬಾ, ನಮ್ಮನೆ ಅಂದ ಚಂದ ಜೊತೆಗೆ ಸಂಸ್ಕಾರನು ಹೇಳ್ಕೊಡ್ತೇನೆ, ಅರ್ಥ ಆಯ್ತಾ? ಬಡೆ ಏನ್ರಿ? ಬಳ್ಳಾರಿ ಕಡೆ ನಡೆ. ಉಳ್ಳಾಲ ಉಳ್ಳಾಲ. ನಾನು ನಿನ್ಗೆ ಅವತ್ತೇ ಪಡ್ಕೊಂಡೆ, ಇಲ್ದೇ ಇರೋದನ್ನೆಲ್ಲ ಹೇಳ್ಬೇಡ, ನಾವು ನೋಡಿದ್ರ ಜನ ನಮ್ಮ ಹತ್ರ ಇರೋದನ್ನು ಇಲ್ಲ ಅನ್ಕೊಂಡ್ಬಿಡ್ತಾರೆ ಅಂತ. ಲೇ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಬೇಕು ಕಣೆ. ಯಾಕೆ ಇದೆಲ್ಲ ಬೇಕಿತ್ತೇನೆ ನಿನ್ಗೆ? ಒಂದ್ ನಿಮಿಷ. ಅಲ್ಲ ಒಡೆಯವ್ರೆ, ಏನಕ್ಕೆ ಬಂದ್ರಿ ಮತ್ತೆ? ಸರ್ ನೀವೇನಾದ್ರೂ ಬಳ್ಳಾರಿ ಕಡೆ ಬರಂಗಿದ್ರೆ 2 ದಿವಸ ಮುಂಚೆನೆ ಹೇಳ್ಬಿಡಿ ಸರ್. ಯಾಕೆ? ನಾವು ನಿಮ್ ತರ ಐಟಮ್ಗಳನ್ನ ಬಾಡಿಗೆಗೆ ತಗೋಬೇಕು. ಮಜಾ ಭಾರತ, ಮಜಾ ಭಾರತ. ರಜ್ಜಿ ಹೇಳಿ, ಈ ಬಾಡಿಗೆ ಶೋಕಿ ಎಲ್ಲ ಬೇಕಿತ್ತಾ? ಇಲ್ಲ
ಅಲ್ಲ ಏನ್ ಗೊತ್ತಾ, ಉರ್ಸೋರು ಇವಾಗ ಕಾಲ್ ಮಾಡಿ ಉರ್ಸಿದ್ಲಲ್ಲ ಸುಷ್ಮಿತಾ, ಅವ್ರ ಹತ್ರನು ಏನು ಇರಲ್ಲ, ಸುಮ್ಮನೆ ಉರ್ಸೋದು. ಎಂಟಿ ವೆಸಲ್ಸ್ ಮೇಕ್ ಮೋರ್ ನಾಯ್ಸ್ ಅಂತಾರಲ್ಲ, ಹಂಗೆ ಕತೆ. ಏನು ಇಲ್ಲಿರೋರೆ ಹಿಂಗೆಲ್ಲ ಮಾತಾಡೋದು, ಯೂಶಲಿ ಜನರಲ್ ಆಗಿ ಹೇಳ್ತಿರೋದು. ಸೊ ಚೆನ್ನಾಗಿತ್ತು, ಗುಡ್ ಕಾನ್ಸೆಪ್ಟ್. ಅಂಡ್ ಉಲ್ಲಾಲ ಉಲ್ಲಾಲ ದ್ಯಾಟ್ ವಾಸ್ ಲೈಕ್ ವಾವ್. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಸುಸು ತುಂಬಾ ಚೆನ್ನಾಗಿ ಮಾಡಿದೆ ಅದನ್ನ. ಮ್ಯಾಮ್ ಅದನ್ನ ಹೇಳ್ಕೊಟ್ಟಿದ್ದು ಅಖಿಲೇಶ್ ನನ್ಗೆ. ಉಲ್ಲಾಲ ಉಲ್ಲಾಲ. ಗುರು ಸರ್ ಒಂದ್ಸತಿ ಮಾಡಿದ್ರೆ ಹೆಂಗಿರುತ್ತೆ? ಗುರುಜಿ ಗುರು ಸರ್. ಉಲ್ಲಾಲ ಉಲ್ಲಾಲ. ತುಂಬಾ ಚೆನ್ನಾಗಿತ್ತು. ಅಂಡ್ ವೆರಿ ಗುಡ್ ಕಾನ್ಸೆಪ್ಟ್. ನಾ ಅವಾಗಲೇ ಹೇಳ್ದಂಗೆ ಅವನು ತುಂಬಾ ಒಳ್ಳೆ ಮಾತು ಹೇಳ್ದ, ಆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ. ಆದ್ರೂ ಎಲ್ಲರೂ ಹೇಳಿ ತಿಳ್ಕೊಬೇಕಾಗತ್ತೆ. ಸಮಟೈಮ್ಸ್ ನಾನು ಹಿಂಗೆ ಯಾರಿಗೋ ಹೇಳಿದೆ, ಹಾಸಿಗೆ ಇದ್ದಷ್ಟು ಮಾತ್ರ ಕಾಲ್ ಚಾಚಬೇಕು ಅಂತ. ಅದಕ್ಕೆ ಅವ್ರು ಇಲ್ಲ ಮರ್ಚ್ಕೊಳ್ಬೇಕಾದ್ರೆ ಮಲ್ಕೋಬಹುದು ಅಂತ ಹೇಳಿದ್ರು. ಯಾರೋ ಬಸ್ಸುನೇ ಇರ್ಬೇಕು. ಪರ್ಫಾರ್ಮೆನ್ಸ್ ವೈಸ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ತುಂಬಾ ಇಷ್ಟ ಆಯ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಚಿ ಗುರುಜಿ. ಯೂಶಲಿ ಈ ಜನರೇಷನ್ ಅಲ್ಲಿ ರೆಗ್ಯುಲರ್ ನಡೀತಾ ಇರುವಂತದ್ದು ಇದು. ತುಂಬಾ ನ್ಯಾಚುರಲ್ ಆಗಿದೆ. ಡೆಫಿನೆಟ್ಲಿ ದೇವರು ಪ್ರತಿಯೊಬ್ಬರಿಗೆ ಅವ್ರಿಗೆ ಬೇಕಾದಷ್ಟು ಕೊಟ್ಟಿದ್ದಾರೆ. ನಾನು ಎಲ್ಲದಕ್ಕಿಂತ ಹೇಳೋದು, ಕೈ ಕಾಲು ಚೆನ್ನಾಗಿರೋದೇ ದೊಡ್ಡ ಆಸ್ತಿ ದೇವರು ಕೊಟ್ಟಿರೋದು. ತುಂಬಾ ಜನರಿಗೆ ಕಣ್ಣಿಲ್ಲ, ಕೆಲವ್ರಿಗೆ ನಡೆಯಕ್ಕಾಗಲ್ಲ, ಅಂಗ ಊನ ಇರುತ್ತೆ. ದೇವರು ಎಲ್ಲ ಕೊಟ್ಟಿರೋ ದೊಡ್ಡ ಆಸ್ತಿ ಎಲ್ಲದಕ್ಕಿಂತ. ತುಂಬಾ ಇಷ್ಟ ಆಯ್ತು. ಕನೆಕ್ಟ್ ಆಗುತ್ತೆ, ಡೆಫಿನೆಟ್ ಆಗಿ ಕನೆಕ್ಟ್ ಆಗುತ್ತೆ. ಇದರಲ್ಲಿ ಒಳ್ಳೆ ಒಂದು ಮೆಸೇಜ್ ಕೊಡ್ತೀರಾ ಪಬ್ಲಿಕ್ಗೆ. ಸೊ ಹ್ಯಾಟ್ಸ್ ಆಫ್ ಫಾರ್ ಯು ಗೈಸ್. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಗೈಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮಜಾ ಭಾರತ. ಅಂತೂ ಇಂತೂ ನಾನ್ ಕಾಯ್ತಾ ಇದ್ದ ಟೈಮ್ ಅಂತೂ ಬಂದ್ಬಿಡ್ತು. ನನ್ಗಂತೂ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಬೈ ಗಾಡ್, ನೀವೆಲ್ರೂ ರೆಡಿನಾ? ಈಗ ನನ್ನ ಇಂಟರ್ವ್ಯೂ ಮಾಡಕ್ಕೆ ಬರ್ತಿರೋ ರಿಪೋರ್ಟರ್ನ ವೆಲ್ಕಮ್ ಮಾಡ್ಬಿಡೋಣವಾ? ಮೊದ್ಲು ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ರಂತೆ, ಈಗ ನ್ಯೂಸ್ ಅಂಗಡಿ ಇಟ್ಕೋಬೇಕು ಅಂತ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಸೆನ್ಸೇಷನಲ್ ನ್ಯೂಸ್ಗಳ ಸರದಾರ, ಸುದ್ದಿ ಮಾಧ್ಯಮದ ಸಿಂಹ, ನ್ಯೂಸ್ ರಿಪೋರ್ಟರ್ ನರಸಿಂಹ. ವೀಕ್ಷಕರೇ, ನೀವೇನ್ ನೋಡ್ತಾ ಇದ್ರಾ? ಇಲ್ಲಿ ನಾವೀಗ ಮಜಾ ವಾರ್ತಾದ ವೇದಿಕೆ ಮೇಲೆ ನಿಂತಿದ್ದೀವಿ. ಈ ಹುಡುಗಿ ಭೂಮಿ ಶೆಟ್ಟಿ ಕುಂದಾಪುರದವರು ಅಂತ ಹೇಳಲಾಗ್ತಾ ಇದೆ. ಇವರು ಎತ್ತರ 5 ಅಡಿ ಇದ್ರೂ ಕೂಡ ವಾಯ್ಸ್ ಮಾತ್ರ ತುಂಬಾ ಜೋರಾಗಿದೆ. ನೋಡಿ, ಇವರು ಆಗಾಗ ಯೂಶಲಿ ನಾಲ್ಗೆನ ಏನೋ ಸಿಗ್ನಲ್ಗಳನ್ನ ಕೊಡ್ತಾ ಇರ್ತಾರೆ. ಹಲೋ ನರಸಿಂಹ ಅವರೇ, ಇದು ಬ್ರೇಕಿಂಗ್ ನ್ಯೂಸ್. ಇದು ನೀವ್ ಎಂದು ಕಂಡು ಕೇಳರಿಯದಂತ ಸುದ್ದಿ. ಇಡೀ ರಾಜ್ಯವೇ ಬೆಕ್ಕಸ ಬೆರಗಾಗುವಂತ ಸುದ್ದಿ. ಈ ಹುಡುಗಿ ಹಲೋ ಅಂತ ಅಂದಿದ್ದಾದ್ರೂ ಯಾಕೆ, ಇವರು ಹಲೋ ಅಂತ ಅಂದಿದ್ದಾದ್ರೂ ಯಾರಿಗೆ? ಸೆನ್ಸೇಷನ್ ವಾಂಟ್ಸ್ ಟು ನೋ. ಇದು ಕ್ಯಾಮ್ರಾಮನ್ ಕಾಂತರಾಜ್ ಜೊತೆ. ಏನ್ ಸರ್, ಇಂಟರ್ವ್ಯೂ ಮಾಡ್ತೀನಿ ಅಂತ ತಾನೇ ಬಂದಿದ್ ನೀವು? ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಕೊಡ್ತಿದ್ದೀರಲ್ಲ ನೀವು. ಸಾರಿ ಭೂಮಿ ಶೆಟ್ಟಿ ಅವರೇ, ಇವ್ರದ್ದು ಇಂಟರ್ವ್ಯೂ ಮಾಡ್ಬೇಕಾಗಿತ್ತು, ದಯವಿಟ್ಟು ಕ್ಷಮಿಸಿ. ನನ್ಗೆ ಕ್ಯಾಮ್ರಾ ಕಂಡ್ರೆ ಸಾಕು, ಏನಾದ್ರು ಸೆನ್ಸೇಷನಲ್ ನ್ಯೂಸ್ ಕೊಟ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ರಿಯಲಿ ಸಾರಿ, ನಾನು ಇಂಟರ್ವ್ಯೂ ಮಾಡ್ತೀನಿ. ಮಾಡ್ಲಾ ಈಗ? ಓಕೆ ನೋ ಪ್ರಾಬ್ಲಮ್. ಈಗ ಏನ್ ಗೊತ್ತಾ, ನೀವು ಬಂದಿದ್ದೀರಾ ತಾನೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಒಂದ್ ಸ್ಕಿಟ್ ನ ನೋಡೋಣ, ಆಮೇಲೆ ಸಮಾಧಾನವಾಗಿ ಮಾತಾಡೋಣ. ಎಸ್, ನೆಕ್ಸ್ಟ್ ಸ್ಕಿಟ್ ನ ನೋಡ್ಕೊಂಡ್ ಬರೋಣ. ಕಷ್ಟ ಅಂದಾಗ ಕಾಸು ಕೊಡೋರೆ ಸಿಗಲ್ಲ, ಆದ್ರೆ ಇಲ್ಲೊಬ್ಬ ಇದ್ದಾನೆ ಭಾಸ್ಕರ ಅಂತ. ಸಾಲ ಕೊಡುವಾಗ ಕಾಪಾಡ್ತಾನೆ, ವಾಪಸ್ ತಗೊಳ್ಳುವಾಗ ಸಿಕ್ಕಾಪಟ್ಟೆ ಕಾಡ್ತಾನೆ. ನಾವಂತೂ ಈ ಬಡ್ಡಿ ಭಾಸ್ಕರನ ಹತ್ರ ದುಡ್ಡಂತೂ ಇಸ್ಕೊಳ್ಳೋದ್ ಬೇಡ, ಆದ್ರೆ ಮಾತಾಡ್ಸ್ಕೊಂಡ್ ಬರೋಣ. ಬನ್ನಿ ಚಪ್ಪಾಳೆ. ನಮಸ್ಕಾರ, ನನ್ನ ಹೆಸರು ಬಡ್ಡಿ ಭಾಸ್ಕರ. ಇಲ್ಲಿ ನೋಡ್ರಪ್ಪ, ನಮ್ಮ ಉಡುಪಿ ಯಾಕೋ ತಲೆ ಮೇಲೆ ಕೈ ಹೊತ್ಕೊ ಕೂತ್ಬಿಟ್ಟವನಲ್ಲ. ಉಡುಪಿ ಬಾಯಿಲಪ್ಪಿ. ಎಂತ ಇದು ಸಾರ್? ಬೆಳಿಗ್ಗೆಯಿಂದ ಟೆನ್ಷನ್ ಇಂದ ಕೂತು 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 ಮೇಯಲ್ಲಿದ್ದ ನೀರೆಲ್ಲ ಕಾಲಿಗೆ ಬಂದಿದೆ ಸರ್. ಅದಕ್ಕೆ
ಪಾಪ ಇವನ್ ಟೆನ್ಷನಿಗೆ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ. ಅಪ್ಪೆ ಇಟ್ಕೋ. ಬೇಡ ಸರ್, ಏ ಇಟ್ಕೋ. ಬೇಡ ಸರ್, ನಿನ್ಗೇನೋ ಬಹಳ ಕಷ್ಟ ಉಂಟು. ಬೇಡ ಸರ್, ಬೇಡ ಸರ್, ಇರ್ಲಿ ಸರ್. ಹಿಡ್ಕೊ ನೋಡ, ಆರಾಮ್ ನಿನ್ ಕಷ್ಟ ಎಲ್ಲ ತೀರ್ಸ್ಕೊ. ಸರ್, ಆ? ದುಡ್ಡೇ ಇಲ್ದಿದ್ದಾಗ ಬ್ಯಾಂಕಲ್ಲಿ EMI ಬಂದಾಗೆ ಬಂದ್ರಿ ಸರ್. ಆ. ಇದನ್ನ ಯಾವಾಗ ವಾಪಸ್ ಕೊಡೋದು? ಏಯ್, ಏನ್ ದುಡ್ಡು ಬರ್ತಾ ತಗೊಂಬರ್ತಿರ್ತೀವ ಅಥವಾ ಹೋಯ್ತಾ ತಗೊಂಡೋಯ್ತೀವ? ಕೊಡ್ಬೇಕಾದ್ರೆ ಯಾವಾಗ ವಾಪಸ್ ಕೊಡೋದಂತಾನೆ. ನೀನ್ ಯಾವತ್ ಬೇಕಾದ್ರೂ ಕೊಡ. ಎಂಜಾಯ್. ನಿನ್ ಕಷ್ಟ ಏನ್ ಹೇಳು? ಸರ್, ಎಂತ ಸಾವು ಹೇಳುದು? ಜೀವನದಲ್ಲಿ ಸುಖನೇ ಇಲ್ಲ. ಸುಖ ಇಲ್ಲ ಅಂದ್ರೆ ಒಂದ್ ಮದ್ವೆ ಆಗ. ಮೊನ್ನೆಷ್ಟೇ 3ನೇ ಹೆಂಡತಿ ತೀರ್ಕೊಂಡ್ಲು ಸರ್. 3ನೇ ಹೆಂಡತಿ ತೀರ್ಕೊಂಡ್ರು ಸುಖ ಇಲ್ಲ. ಹಾಳಾಗೋಗ್ಲಿ, 4ನೇದು ಆಗ್ಬಿಡು ಅತ್ಲೆಗೆ. 4ನೇ ಮದುವೆ ಆಗಿದ್ದಕ್ಕೆ 3ನೇ ಹೆಂಡತಿ ಸತ್ತೋದ್ಲು ಸರ್. 4ನೇ ಮದ್ವೆ ಆದ್ರೂ ನಿಂಗ್ ಸುಖ ಇಲ್ಲ. 5ನೇ ಹೆಂಡತಿ ತುಂಬಾ ಜೋರ್ ಸರ್. ಒಯ್ದೇವಳು ಅವಳ. ಒಂದ್ ಕೆಲಸ ಮಾಡ್ಲಾ, ನಿನ್ಗೆ ಈ ಸರ್ಕಲ್ ಅಲ್ಲಿ ಒಂದ್ ಮನೆ ಮಾಡ್ಕೊಡ್ತೀನಿ. ಅಲ್ಲಿ ನಿನ್ 5ನೇ ಹೆಂಡತಿ ನೀನು ಇದ್ಬಿಡಿ ಅತ್ಲೆಗೆ. ಇದಕ್ಕೆ ಆಗಲ್ಲ ಸರ್, ಯಾಕೆ? ನನ್ನನ್ ಬೇಕಾದ್ರೆ ಇಲ್ಲೇ ಸಾಯಿಸ್ಬಿಡಿ. ಅಲ್ಲಿ ಮಾತ್ರ ಮನೆ ಮಾಡಲ್ಲ. ಅಲ್ಲಿ 6ನೇ ಹೆಂಡತಿ ಮನೆ ಇದೆ. ನಾವಿಲ್ಲಿ ಕೈ ತೊಳೆಯಕ್ಕೆ ನೀರಿಲ್ಲ ಅಂತ ಚೊಂಬಲ್ ಕೈ ತೊಳಿತಾ ಇದ್ರೆ ಈ ನನ್ನ ಮಗ ಕನ್ನಂಬಾಡಿ ಕಟ್ಟೆಗೆ ಹಾರಿ ಈಜು ಹೊಡಿತಾ ಇದೆಯಲ್ಲಪ್ಪ. 6 ಜನ ಹೆಂಗ್ ಮೇಂಟೈನ್ ಮಾಡ್ತೀಯ? ಸಿಟ್ಟು ಬರಿಸ್ಬೇಡಿ, ಲೆಕ್ಕ ತಪ್ಪಿಸ್ತೀರಾ ನೀವು. 6 ಅಲ್ಲ 8. 8 ಲೇ, ಅದಕ್ಕೆ ಕಣ ದೊಡ್ಡವರು ಒಂದು ಮಾತು ಹೇಳಿದ್ದು, ದೇವ್ರು ಕೊಟ್ಟವನಿಗೆ ಕೊಡ್ತಾನೆ, ಹೊಟ್ಟೆ ತುಂಬಾ ಕೊಡ್ತಾನೆ ಅಂತ. ಸಾರ್, ಹೊಟ್ಟೆ ಅಂದಾಗ ನೆನ್ಪಾಯ್ತು ಸರ್. ಏನು? ನನ್ನ 9ನೇ ಮದುವೆ ಆಗುವವಳು ಹೊಟ್ಟೆ ನೋವು ಅಂತಿದ್ಲು. ಏನಾದ್ರೂ ಗುಡ್ ನ್ಯೂಸ್ ಇರ್ಬೇಕಲ್ವಾ? ಇನ್ನೊಂದು 5 ನಿಮಿಷ ಇಲ್ಲಿದ್ದು ನಿನ್ನ 9ನೇ ಹೆಂಡತಿಗೆ ಬ್ಯಾಡ್ ನ್ಯೂಸ್ ಕಳಿಸ್ತೀನಿ. ನಡಿ ಆಚೆ, ನಡಿ ನಡಿ. ಸಾರ್, ಏನ್ ಬೈ ನಾನು ಬಡ್ಡಿ ಭಾಸ್ಕರ ಅಂತ. ನನಗೆ ಇರಕ್ಕೊಂದು ಮನೆ ಇಲ್ಲ ಮೇಡಮ್. ದಾರಿಲಿ ಹೋಗೋರು ಬರೋರಿಗೆ ಹಿಂಗೆ ಕಷ್ಟ ಇದೆಯಾ ಅಂತ ಕೇಳ್ಬಿಟ್ಟು ಬಡ್ಡಿಗೆ ದುಡ್ಡು ಕೊಟ್ಬಿಟ್ಟು ಅವರಿಗೆ ತೀರ್ಸಕ್ಕೆ ಆಗಲ್ಲ ಅಂದಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಹತ್ರ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ದುಡ್ಡು ಕೊಡದೆ ಇದ್ದಾಗ ಅವ್ರ ಮನೇಲೆ ಜಾಂಡ ಹೊಡ್ಕೊಂಡಿರೋದು ನನ್ನ ಕ್ಯಾರೆಕ್ಟರ್. ಇಷ್ಟು ದಿನ ಆಕ್ಚುಲಿ ನಿಮ್ಮ ನ್ಯೂಸ್ ರಿಪೋರ್ಟರ್ ಮನೇಲಿದ್ದೆ, ಹೆಂಗೋ ತೀರ್ಸ್ಬಿಟ್ರು. ಇನ್ಮೇಲೆ ಯಾರ ಮನೇಲಿ ಇರೋಣ? ನಮ್ ಸೀತಾರಾಮ ಅವನಲ್ಲ, ಅವನ್ ಮನೇಲಿ ಇರೋಣ. ನೋಡ್ರಿ, ಯಾರೋ ಬಾಗ್ಲು ತಟ್ತಾ ಇದಾರೆ ನೋಡ್ರಿ. ಈ ಬೆಳಿಗ್ಗೆ ಆದ್ರೆ ಸಾಕು, ನಾಯಿಗಳು ಬಂದ್ಬಿಡ್ತಾವ ಮನೆಗೆ. ಯಾರು? ಓ, ಬರ್ಬೇಕು ಬಡ್ಡಿ ಭಾಸ್ಕರ. ಬನ್ನಿ ಬಾಗ್ಲಕ್ಕಂತ ತಡೀರಿ. ಹಾಕಿ ನಿಧಾನಕ್ಕೆ ಹಾಕಿ. ಭಾಸ್ಕರ್ ಅವ್ರೆ, ಏನ್ ನಮ್ಮ ಮನೆ ಕಡೆ? ಏನ್ ಮನೆ ಕಡೆ? ಅವತ್ತು 50,000 ರೂಪಾಯಿ ಸಾಲ ಕೊಟ್ಟಿದ್ನಲ್ಲ, ಕೊಡು. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮನ್ನ ಕೇಳಿದ್ವೇನ್ರಿ? ನೀವೇ ತಗೋ ಅಂತ ಕೊಟ್ರೆ ಬಹಳ ತಿಂಗಳು ಕೊಡ್ತೀನಿ ಬಿಡಿ. ಯಾರ್ರಿ ಒತ್ತಾಯ ಮಾಡಿದ್ರು ನಿಮ್ಗೆ? ಏನ್ ಇವಾಗ ಕೊಡುವನ್ನ, ಈಗ್ಲೇ ಕೊಡುವನ್ನ? ಯಾವತ್ತಾದ್ರೂ ಕೊಟ್ಕೋ, ಆರಾಮಾಗಿ ಕೊಟ್ಕೋ. ತುಂಬಾ ಒಳ್ಳೆಯವ್ರವ್ರ, ನೋ ಟೆನ್ಷನ್. ಹಲೋ ಭಾಸ್ಕರ್ ಅವ್ರೆ, ನಾನು ಹೇಳಿದ್ದು ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ. ನಾನು ಹೇಳಿದ್ದು ನೆಕ್ಸ್ಟ್ ಮಂತ್ ಬೇಡಪ್ಪ, ಆದ್ರೂ ಆಚೆ ಕೊಡು. ಅಷ್ಟೋ ತನಕ ನಿಮ್ ಮನೇಲಿ ಇರ್ತೀನಿ. ನಿಮ್ಗೆ ಮಾನ ಮರ್ತೆ ಬಿಡ್ವಾ? ಈ ಸಂಸಾರಸ್ಥರ ಫ್ಯಾಮಿಲಿ ಇದು. ಓ, ನಮ್ದೊಂದು ಕಿತ್ತೋಗಿರೋ ಫ್ಯಾಮಿಲಿನಾ? ಬಡ್ಡಿ ತಗೊಂಡತ್ತಿಗೆ ಇವ್ರಿಗೆ ಯಾವ ಫ್ಯಾಮಿಲಿ ನೆನಪಿರಲ್ಲ ನೋಡ. ಕೊನೆಯದಾಗಿ ಹೇಳ್ತೀನಿ, ನೀನ್ ಯಾವತ್ ದುಡ್ಡು ಕೊಡೋದು ಅವತ್ತೇ ನಾನು ಈ ಮನೆ ಬಿಟ್ಟು ಹೋಗೋದು. ಅಲ್ಲಿ ತನಕ ನಿಮ್ಮ ಮನೇಲೇ ಇರೋದು. ಮನ್ಸಿ ಹೋಗಿ ಯಾವನ ಹತ್ರ ಸಾಲ ಮಾಡಿದಿರ್ರಿ? ಎಲ್ಲ ನನ್ ನಿರ್ತವ ಭಾಸ್ಕರ್ ಏನಾಯ್ತು? ನಿನ್ನ ಹೆಂಡತಿ ಕಾಲ್ ತಗೊಂಡ್ ನನ್ನ ಎದೆ ಮೇಲೆ ಕೇಳು, ಬೇಜಾರಿಲ್ಲ. ಆದ್ರೆ ಸೌಂಡ್ ಮಾತ್ರ ಮಾಡಬೇಡ. ನೀನ್ ಸೌಂಡ್ ಮಾಡಿದ್ರೆ ನನ್ಗೆ ಹಾರ್ಟ್ ಅಟ್ಯಾಕ್ ಆಗಿ 2 ನಿಮಿಷ ಉಸಿರು ಕಟ್ಬಿಡ್ತದೆ. ನಿಮಗ್ ಸೌಂಡ್ ಅಂದ್ರೆ ಆಗಲ್ವಾ? ಸ್ಲಿಪ್ ಆಗೋಯ್ತು. ಬೇಕು ಅಂತ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಮಾವ ಪೊಲೀಸ್. ಓಕೆ? ಓಕೆ ಮಾನ್ಸಿ. ಓಕೆ, ಸೌಂಡ್ ಅಂದ್ರೆ ಆಗಲ್ವಂತೀರಿ? ಸೌಂಡೇ ಮಾಡೋದ್ ಬೇಡ. ಬನ್ನಿ, ಇನ್ಮೇಲಿದೆ ಅವನ್ಗೆ ಮಾರಿ ಹಬ್ಬ. ಮಕ್ಕಳ ಶುರು ಮಾಡಿ.
ಏನಂತ ಕೇಳ್ತಾ ಇದ್ದೀರಾ? ನೋಡಿ, ನಮ್ಮ ಮನೆಯಲ್ಲಿ 7 to 11 ಡ್ಯಾನ್ಸ್ ಕ್ಲಾಸ್ ಶುರು ಆಗುತ್ತೆ. ಮಕ್ಕಳ ಶುರು ಮಾಡು. ಯಾಕ್ರಿ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ತಮಟೆ ಯಾವನೋ ಹೇಳ್ಕೊಡ್ತಾನೆ. ನೋಡ್ರಿ, ಈ ಭರತನಾಟ್ಯಂ ಕೂಚಿಪುಡಿ ಎಲ್ಲ ಬೇರೆಯವ್ರು ಹೇಳ್ಕೊಡ್ತಾರೆ, ಆದ್ರೆ ಹೆಣ್ಣದ ಮುಂದೆ ಡ್ಯಾನ್ಸ್ ಮಾಡಿದ್ರೆ ಯಾರು ಹೇಳ್ಕೊಡ್ತಾರ? ಅದೇ ನಮ್ಮ ಡ್ಯಾನ್ಸ್ ಕ್ಲಾಸ್ ಸ್ಪೆಷಾಲಿಟಿ. ಅಯ್ಯೋ ಭಾಸ್ಕರ್ ಅವ್ರೆ, ಶುರು ಮಾಡಿ. ಸ್ಟೂಡೆಂಟ್ಸ್, 11 ಗಂಟೆ ಆಯ್ತು, ಡಾನ್ಸ್ ಕ್ಲಾಸ್ ಮುಗ್ದಿದೆ. ನಡೀರೋ ಏನು ಡ್ಯಾನ್ಸ್ ಮುಗಿದ್ರ ಮೇಲೂ ಕುಣಿತೀರ ಮಕ್ಕಳ? ಹೋಗ್ರು. ಮೇಡಮ್ ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕಿತ್ತು. ಸ್ಟೂಡೆಂಟ್ಸ್, ಡಾನ್ಸ್ ಕ್ಲಾಸ್ ಮುಗ್ದಿತ್ತು, ಈಗ ಸಂಗೀತ ಕ್ಲಾಸ್ ಪ್ರಾರಂಭ. ಸರಿ ಗ ಮ ಸರಿ ಗಾಮ ಕಾಣದ ಕಡಲಿಗೆ. ಅಶ್ವತ್ಥೆ 7ನೇ ಮನೇಲಿ ಆಡಿದ್ದಾರೆ, ಈ ನನ್ನ ಮಕ್ಕಳು 75ನೇ ಮನೇಲಿ ಆಡ್ತವ್ರಲ್ಲಪ್ಪ. ಭಾಸ್ಕರ್ ಅವ್ರೆ, ಯಾರಾದ್ರೂ ಕೆಳಗಡೆ ಮನೇಲಿ ಹಾಡ್ತಾರಾ? ಎಲ್ರು 70ನೇ ಮನೇಲಿ ಹಾಡ್ಬೇಕು. ಹೇಳಕ್ಕೆ ಅಶ್ವತ್ಥ ಸಾಂಗ್ ಬಿಟ್ರೆ ಬೇರೆ ಯಾರ್ದು ಸಿಗಲ್ವ. ಬಂಗಾರದಂತ ಮನ್ಸ ಗುರು ಸರ್ ಸಾಂಗ್ ಆಡ್ರು. ಎಂತ ಸಾಂಗ್ ಕೊಟ್ಟಿದ್ದೀರಾ ಸರ್ ಇಂಡಸ್ಟ್ರಿಗೆ. ಅಂತ ಸಾಂಗ್ ಕೊಟ್ಬಿಟ್ರಿ ಸರ್ ಈ ನನ್ನ ಮಕ್ಕಳಿಗೆ. ಸೂಪರ್. ಮತ್ತೆ ಗುರು ಸಾರ್ ಆಡ್ರು 75ನೇ ಮನೇಲಿ ಹೇಳ್ತಿರಲ್ರೋ. ಗಣೇಶ್ ಸಾಂಗ್ ಹೇಳಿ ನೋಡೋಣ. ಎಲ್ಲದವನು ನಮ್ ಸೌಂಡ್ ತಡೆಯಕ್ಕಾಗದೆ ಓಡಾಗ್ಬಿಟ್ಟ ಅನ್ಸುತ್ತೆ. ಸರಿ ಸ್ಟೂಡೆಂಟ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಏನು ಭಾಸ್ಕರ್ ಉಣ್ಣಕ್ ಬರ್ಬೇಕಾ? ಬನ್ನಿ. ಮಾನ್ಸಿ ನೋಡ್ರಿ, ಅವನು ಸೌಂಡ್ ಕೇಳಿಸ್ಬಾರ್ದು ಅಂತ ತಲೆಗೇನೋ ಸುತ್ಕೊಂಡ್ ಬಂದಿದ್ದಾನೆ. ಉಣ್ಣಕ್ ಕೇಳಂತಾನೆ. ಎತ್ಕಬೋವಾಗ ಹೇಳ್ತೀನಿ. ಅದಾ, ಆ ಪಾತ್ರೆ ಎತ್ಕೊಡಿ. ನಾ ಮಗನೇ ಭಾಸ್ಕರ್, ಹೊಟ್ಟಿ ತಗೊಂಡಿರೋ ನಿನಗೆ ಎಷ್ಟು ಬುದ್ಧಿ ಇರ್ಬೇಕಾರೆ ಹೊಟ್ಟಿರೋ ನಂಗೆ ಎಷ್ಟಿರ್ಬೇಡ. ಭಾಸ್ಕರ್ ಅವ್ರೆ, ಯಾಕೆ ಕೋಪ ಮಾಡ್ಕೋತೀರಿ? ನಮ್ಮ ಮನೇನ ನಿಮ್ಮನ್ನ ಓಡ್ಸಲ್ಲ. ಆರಾಮಾಗಿ ಊಟ ಮಾಡಿ, ಆರಾಮ್ ಮಾಡಿ. ತಗೊಳ್ಳಿ. ಸೀತಾರಾಮ, ಈ ಲಾಕ್ ಡೌನ್ ಆದ್ರ ಮೇಲೆ ಮಟನೇ ತಿಂದಿರಲ್ಲ. ಫಸ್ಟ್ ಟೈಮ್ ತಿಂತಿದೀನಿ, ಒಳ್ಳೆ ಯಗಣ ತಿನ್ನಂಗ ಆಯ್ತದೆ ಕಣ. ಯಗಣ ತಿನ್ನಂಗಲ್ಲ, ಯಗಣನೇ. ಯಗಣ? ಅಯ್ಯೋ ನಾಯಿ ನನ್ನ ಮಗನೇ,
ಒಂಚೂರು ನೀರ್ ತರ ಕೇಳ ಎಂಟಿಗೆ. ಮಾನ್ಸಿ ತಗೊಳ್ಳಿ. ಥ್ಯಾಂಕ್ ಯು. ಕುಡ್ರಿ ಸೀತಾರಾಮ, ಹಾ ಈ ಯಗ್ಣ ತಿಂದ್ ನೀರ್ ಕುಡಿದ್ರೆ ಹಾ ಒಳ್ಳೆ ಕಲ್ಗಚ್ ಕುಡ್ದಂಗ ಆಯ್ತದಿಯಲ್ಲ. ಕಲ್ಗಚ್ಚ ಕುಡ್ದಂಗಲ್ಲ, ಕಲ್ಗಚ್ಚೆ. ನೀನ್ ಮುಂಚೆನೇನು ಕಲ್ಗಚ್ ಕುಡ್ಬಿಟ್ಟಲ್ಲ. ಒಂಚೂರು ಮಜ್ಜಿಗೆ ತಗೋಬ ಮಜ್ಜಿಗೆ. ಮಾನ್ಸಿ ಒಂದ್ ನಿಮಿಷ ಬಂದೆ. ಕೊಡಮ್ಮ ಮಜ್ಜಿಗೆ. ಕುಡಿ ಈ ಯಗ್ಣನು ಕಲ್ಗಚ್ಚು ಕುಡಿದ್ಬಿಟ್ಟು ಮಜ್ಜಿಗೆ ಕುಡಿದ್ರೆ ಒಳ್ಳೆ ಪ್ಯಾನೆಲ್ ಕುಡ್ದಂಗ ಆಯ್ತದ ಕಣೋ. ಅಯ್ಯೋ ಫೆನೈಲ್ ಕುಡ್ದಂಗಲ್ಲ, ಅದು ಫಿನೈಲ್. ಹೆಂಗೆ ನಾನು ಗೊತ್ತಾಗ್ಲಿಲ್ಲ ಅಲ್ವಾ ನಿಮ್ಗೆ? ಮೊನ್ನೆ ಏನ್ ಮಾಡಿದೀನಿ, ಜರ್ಕಳಿ ಮೊನ್ನೆ ಏನ್ ಮಾಡಿದೀನಿ, ಬಚ್ಚಲು ತೊಳಿಯಕ್ಕೆ ಫಿನೈಲ್ ಬದಲು ಮಜ್ಜಿಗೆ ಹಾಕ್ಬಿಟ್ಟಿದೀನಿ. ಈಗ ಫಿನೈಲ್ ವೇಸ್ಟ್ ಆಗಲ್ವಾ, ಅದಕ್ಕೆ ಫಿನೈಲ್ಗೆನೆ ಒಗ್ಗರಣೆ ಹಾಕಿ ನಿಮಗ್ ಕೊಟ್ಬಿಟ್ಟೆ. ಫಿನೈಲಿಗೆ ಒಗ್ಗರಣೆ ಹಾಕಿ ನನ್ ಕೊಡಕ್ಕಿಂತ ನಿನ್ ಗಂಡನ ಮಕ್ಕಕ್ಕೆ ಹಾಕಿದ್ರೆ ಬೆಳ್ಳಗ ಹತ್ರ ಆಗತ್ತಲ್ಲ. ಸೀತಾರಾಮ, ಯಾಕೋ ವಾಂತಿ ಬ್ಲಡ್ ತರ ಕೆಂಪುಗೋಯ್ತದಿಯಲ್ವಾ? ಕೆಂಪು ಹೋಯ್ತಾ ಇರೋದಲ್ಲ, ರಕ್ತನೇ. ಒಂಚೂರು ಆಂಬುಲೆನ್ಸ್ ಕರ್ಸೋ, ಆಸ್ಪತ್ರೆಗೆ ಸೇರ್ಸೋ. ನಾನ್ ಕರ್ಸಲ್ಲ ಗುರು. ಯಾಕೆ ಕರ್ಸಲ್ಲ ಪ್ಲೀಸ್? ಸೇರ್ಸೋ, ದಮ್ಮಯ್ಯ ಹತ್ತಿರ ಖಾಲಿ ಬೀಳ್ತೀನಿ ಕಣೋ. ಈಗ ಬುದ್ಧಿ ಬಂತೇನೋ ನೋಡೋ ಭಾಸ್ಕರ್. ಇದ್ರ ಮೇಲೆ ನೋಡೋ, ನಮ್ಮಂತ ಬಡವರಿಗೆ ಕಷ್ಟ ಬರುತ್ತೆ ಅಂತ ಅನ್ಬಿಟ್ಟೆ ನಿಮ್ಮಂತವ್ರ ಹತ್ರ ಬಡ್ಡಿಗೆ ಸಾಲ ಮಾಡೋದು, ಅದನ್ನೇ ಅಡ್ವಾಂಟೇಜ್ ತಗೊಂಡು ನಮ್ಗೆ ಟಾರ್ಚರ್ ಕೊಡಬಾರ್ದು. ನೋಡೋ, ಇದು ನಿಂಗೆ ಒಬ್ಬನಿಗೆ ಹೇಳ್ತಾ ಇರೋದಲ್ಲ, ಬಡ್ಡಿ ಕೊಡುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಹೇಳ್ತಾರಂತದ್ದು. ಸೀತಾರಾಮ, ಸಾಯೋ ಟೈಮಲ್ಲಿ ಇಷ್ಟುದ್ದ ಮೆಸೇಜ್ ಹೇಳಿದ್ರಿ ಯಾವನಿಗೆ ಅರ್ಥ ಆಯ್ತದೋ? ಒಂಚೂರು ಆಂಬುಲೆನ್ಸ್ ಕರ್ಸೋ. ಈಗ ಬುದ್ಧಿ ಬಂತು ಅನ್ಸುತ್ತೆ. ಆಂಬುಲೆನ್ಸ್. ಹಾ ಬಂದ್ರು. ಓ ಮನೆ. ಆಗೋ ನಿಧಾನ ಕಂಡ್ರು. ಎತ್ಕೊಂಡೋಗಿ ಸಾರ್, ನಾನು ಬದುಕ್ತೀನ? ನಾನ್ ಕರ್ಕೊಂಡು ಹೋಗಲ್ಲ. ಇದಕ್ಕೆ ಬೇಡ ಅಂದ್ರೆ ಬಡ್ಡಿಗೆ ದುಡ್ಡು ಕೊಟ್ಟು ನನ್ನ ಮನೇಲಿ 3 ತಿಂಗಳ ಕೊಟ್ಟೆಲ್ಲ ಟಾರ್ಚರು, ಅದಕ್ಕಿಲ್ಲ ಬಿತ್ತಾಯಿ. ಮಜಾ ಭಾರತ, ಮಜಾ ಭಾರತ. ನೋಡಿದ್ರಲ್ಲ ವೀಕ್ಷಕರೇ, ಸಾಮಾನ್ಯ ಜನರ ರಕ್ತವನ್ನ ಹೀರ್ತಾ ಇದ್ದ ರಕ್ತ ಪಿಪಾಸು ಭಾಸ್ಕರ ಅಲಿಯಾಸ್ ಬಡ್ಡಿ ಭಾಸ್ಕರ. ಅವನ ಕರ್ಮಕಾಂಡವನ್ನ ನಮ್ಮ ಸ್ಟಿಂಗ್ ಆಪರೇಷನ್ ನಲ್ಲಿ ನಾವು ಬಯಲ್ಗೆಳೆದಿದ್ದೀವಿ. ಈ ಬಗ್ಗೆ ಪ್ರತ್ಯಕ್ಷ ದರ್ಶಿಗಳಾದ ಗುರು ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಹೇಳಿ. ಬಡ್ಡಿ ಭಾಸ್ಕರ್ಸ್ ಆಕ್ಷನ್ ರಿಯಾಕ್ಷನ್ ವೆರಿ ವೆರಿ ಗುಡ್. ನನಗೆ ಅದು ಇಷ್ಟ ಇದೆ. ಅದನ್ನು ಇಟ್ಕೊಂಡು ಹೋಗೋದಿದೆಯಲ್ಲ, ಹೆಚ್ಚಾಗಿ ಈ ಬಡ್ಡಿಗೆ ತಕೊಂಡಿರ್ತಾರೆ. ಈ ನಮ್ಮ ಕಡೆನೂ ನೋಡಿದ್ದೀನಿ. ಅವ್ರ ಮಜಾ ಅಂದ್ರೆ ಈ ಬಂಗಾರ ತಕೊಂಡು ಬಡ್ಡಿಗೆ ದುಡ್ಡು ಕೊಡ್ತಾರೆ, ಆ ಬಂಗಾರನ ಒಳಗೆ ಇಡಲ್ಲ, ಅವರೇ ಹಾಕೊಂಡು ಓಡಾಡ. ಅದು ಯೂಶುವಲ್ ಸಿಸ್ಟಮ್. ಚೆನ್ನಾಗಿತ್ತು. ಕಾನ್ಸೆಪ್ಟ್ ವಾಸ್ ನೈಸ್ ಅಂಡ್ ಪರ್ಫಾರ್ಮೆನ್ಸ್ ಕಾರ್ತಿಕ್, ಯು ಆರ್ ಜಸ್ಟ್ ಔಟ್ ಆಫ್ ದ ವರ್ಲ್ಡ್. ಸೂಪರ್. ಕೆಳಗೆ ಬಿದ್ದು ಒದ್ದಾಡೋದಿದೆಯಲ್ಲ, ಆ ಒಂದು ಶೇಕ್ ಕೊಡ್ತೀಯ, ಅದು 100% ಬೇರೆ ಯಾರಿಗೆ ಮಾಡೋಕ್ಕಾಗಲ್ಲ ಆ ಪ್ಯಾಟರ್ನು. ಬಟ್ ಗೊತ್ತು, ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ ಅದು. ಆಮೇಲೆ ಆ ಇರಿಟೇಷನ್ನು ಕರೆಕ್ಟು, ಆ ಸಿದ್ದರಾಮ ಕರೆಕ್ಟಾಗಿ ಕ್ಯಾಂಡಿಡೇಟ್ ಆ ಕ್ಯಾರೆಕ್ಟರ್ಗೆ. ನಿಜವಾಗಿ ಅನ್ಸುತ್ತೆ ನಮ್ಮ ಜಗ್ಗಪ್ಪ ಆಲ್ಟರ್ನೇಟಿವ್ ಟಾರ್ಚರ್ ಕೊಡೋದ್ರಲ್ಲಿ. ನಿಜಾಗ ಅನ್ಸುತ್ತೆ ಟಾರ್ಚರ್ ಕೊಡ್ತೀಯ ಅಂತ. ಅಂಡ್ ನಮ್ಮ ಮಾನ್ಸ ವೆರಿ ಗುಡ್. ಬರೀ ಕ್ಯಾರೆಕ್ಟರ್ ರಿಜಿಸ್ಟ್ರೇಷನ್ ಅಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದೆ ನಿತಿನ್. ಯಾಕಂದ್ರೆ ರೋಲ್ ತುಂಬಾ ಕಮ್ಮಿ ಇದೆ ನಿತಿನ್. ಆ ಶಾರ್ಟ್ ಟೈಮ್ ಅಲ್ಲಿ ಕ್ಯಾರೆಕ್ಟರ್ ಜಾಸ್ತಿ ಇಲ್ಲ, ಬಟ್ ಅಷ್ಟಾಗಿ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟ. ದಟ್ಸ್ ವೆರಿ ಗುಡ್ ನಿತಿನ್. ಇಷ್ಟ ಆಯ್ತು ನನಗೆ. both all 3 of you, wonderful job, very good. ಥ್ಯಾಂಕ್ ಯು ಗುರುಜಿ. ರಚಿ, ಸ್ಕಿಟ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಕಾರ್ತಿಕ್, ಸ್ಕಿಟ್ ಹೈಲೈಟ್ ಆಗಿದ್ದು ನಿನ್ನ ಪರ್ಫಾರ್ಮೆನ್ಸ್ ಈ ಒಂದು ಸ್ಕಿಟ್ ಅಲ್ಲಿ. ಅಂಡ್ ಕಾರ್ತಿಕ್ ತುಂಬಾ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡಿದೆ. ನಿತಿನ್, ಎಲ್ರು ಒಂಥರ ಮೆಸ್ಮರೈಸ್ ಮಾಡ್ಬಿಟ್ಟೆ ನಿನ್ನ ಒಂದು ವಾಕ್ ಮೂಮೆಂಟ್ ಅಲ್ಲಿ. 8 ಜನ ಹೆಂಡತಿಯರು ಇವಾಗ ಮೆಸ್ಮರೈಸ್ ಮಾಡಿದೇನಾ? ಎಲ್ಲ ಗೊತ್ತಿದೆ ಅವನಿಗೆ. ಸೂಪರ್ ಮಾತ್ರ, ಸೀರಿಯಸ್ಲಿ ನಿತಿನ್. ಅಂಡ್ ಸೀತಾರಾಮ,
ಸಿದ್ದರಾಮ ನೀನ್ ಇಲ್ಲೇನೋ ಮಾಡ್ದೆ ಗೊತ್ತಾ, ಹಿಂಗಲ್ಲ ಅಂದು ಅದ್ ತುಂಬಾ ಇಷ್ಟ ಆಯ್ತು ಕಣೋ ನನಗೆ. ತುಂಬಾ ಚೆನ್ನಾಗಿ ಮಾಡ್ದೆ, ಹಿಂಗಂದು ಹಿಂಗೆ ಪಂಚೆ ಇಟ್ಕೊಂಡು ಹೋದ್ರ ದ್ಯಾಟ್ ವಾಸ್ ವೆರಿ ಗುಡ್, ಸೋ ಗುಡ್ ಇಟ್ ವಾಸ್. ಅನಿಲ ವಾವ್ ಥ್ಯಾಂಕ್ ಯು. ಓವರ್ ಆಲ್ ನಾವು ಸಖತ್ ಮಜಾ ಮಾಡಿದ್ವಿ. ಥ್ಯಾಂಕ್ ಯು ಗಾಯ್ಸ್. ಥ್ಯಾಂಕ್ ಯು ರಚ್ಚಿ. ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಮಜಾ ಭಾರತ, ಮಜಾ ಭಾರತ. ಭೂಮಿಯವರೇ, ಏನಿವತ್ತು ಮಜಾ ಭಾರತದ ವೇದಿಕೆ ಮೇಲೆ ಒಳ್ಳೊಳ್ಳೆ ಸ್ಕಿಟ್ಗಳನ್ನ ನೋಡ್ತಾ ಇದೀವಿ, ಬಹಳ ಖುಷಿ ಆಗ್ತಾ ಇದೆ. ಈ ಸುಸಂದರ್ಭದಲ್ಲಿ ನಾವು ಇವತ್ತು ಈ ಮಜಾ ಭಾರತದ ವೇದಿಕೆ ಮೇಲೆ ಕರ್ನಾಟಕದ ಜನತೆಯ ಮುಂದೆ ಒಂದು ಸತ್ಯವನ್ನ ಬಯಲು ಮಾಡ್ತಾ ಇದೀವಿ, ಒಂದು ಸೀಕ್ರೆಟ್ ಅನ್ನ ಬಯಲು ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಆಗಿ ನಮ್ಮಲ್ಲಿ ಮಾತ್ರ, ನಮ್ಮ ಮಜಾ ಟಿವಿಯಲ್ಲಿ ಮಾತ್ರ ಕರ್ನಾಟಕದ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ಸೀಕ್ರೆಟ್ ಲವ್ ಅನ್ನ ನಾವು ನಮ್ಮ ವಾಹಿನಿ ಮುಖಾಂತರ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಹೌದು ಹೌದು ವೀಕ್ಷಕರೇ, ನೀವು ಕೇಳಿದ್ದು ಸುಳ್ಳಲ್ಲ, ನೀವು ಏನು ಕೇಳಿಸ್ಕೊಂಡ್ರಿ ಅದು ಸರಿಯಾಗಿದೆ. ರಚಿತಾ ರಾಮ್ ಅವರ ಸೀಕ್ರೆಟ್ ಲವ್ ಅನ್ನ ಬಯಲ್ ಮಾಡ್ತಾ ಇದೀವಿ. ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ನಿಮ್ಮ ಹೃದಯ ಬಡಿತ ಜೋರಾಗಿದೆ ಅಂತ ಗೊತ್ತು. ಈಗ ಬರ್ತಾ ಇದೆ ರಚಿತಾ ಅವರ ಸೀಕ್ರೆಟ್ ಲವ್. ಇದು ರಚ್ಚಿ ಸೀಕ್ರೆಟ್ ಲವ್ವಾ? ವೀಕ್ಷಕರೇ, ನೀವೇನ್ ನೋಡ್ತಾ ಇದ್ದೀರಾ? ಅವರನ್ನ ನೋಡ್ಬೇಡಿ, ಇಲ್ಲಿ ನೋಡಿ, ಇದು ಅವರ ಸೀಕ್ರೆಟ್ ಲವ್. ಹೇಳಿ ಹೇಳಿ ರಚಿತಾ ಅವರೇ, ನಿಮ್ಮ ಪ್ರೀತಿನ ಇಲ್ಲಿ ಅನಾವರಣ ಮಾಡಿದೀವಿ, ಹೇಗೆ ಅನಿಸ್ತಾ ಇದೆ ಹೇಳಿ ಹೇಳಿ. ಅಲ್ಲ, ಫಸ್ಟ್ ಆಫ್ ಆಲ್ ಏನೋ ಒಂದು ಸರ್ಪ್ರೈಸ್ ಅಂದ ತಕ್ಷಣ ಅಂತ ದೊಡ್ಡದೆಲ್ಲ ಏನೂ ಇರಲ್ಲ ಅಂತ ಅನ್ಕೊಂಡೆ. ಐಸ್ ಕ್ರೀಮ್ ಬಂದ ತಕ್ಷಣ ನನ್ಗೆ ಐಸ್ ಕ್ರೀಮ್ ತುಂಬಾ 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 ಇಷ್ಟ. ಐಸ್ ಕ್ರೀಮ್ ಅಂದ ತಕ್ಷಣ ಸಮಾಧಾನ ಪಟ್ಕೊಂಡೆ ಅಂತ ಹೇಳ್ತಾ ಇದ್ದೀರಾ? ಅಂದ್ರೆ ನೀವು ಹೇಳ್ತಾ ಇರೋದು ಏನು ಅಂದ್ರೆ ಅದ್ರ ಏನಾದ್ರು ಬೇರೆ ವಿಷಯ ಇದೆ? ನೀವು ನೋಡಿದ್ರೆ ಮಾತಿಲ್ಲ ಕತೆ ಇಲ್ಲ, ಸೀದಾ ತಿಂತಿದ್ದೀರಲ್ಲ ರಚ್ಚಿ. ನನ್ಗೆ ಐಸ್ ಕ್ರೀಮ್ ಬಂದ್ಮೇಲೆ ನನ್ಗೆ ಐ ಡೋಂಟ್ ಥಿಂಕ್ ನನ್ಗೆ ಇನ್ಯಾವುದು ಏನು ಗೊತ್ತೇ ಆಗಲ್ಲ. ನನ್ನ ಪಾಡಿಗೆ ನಾನು ಐಸ್ ಕ್ರೀಮ್ ಎಂಜಾಯ್ ಮಾಡ್ತೀನಿ. ಅವರ ಒಳ್ಳೆತನ ನೋಡಿ ಇದರೊಂದಿಗೆ ಇವತ್ತಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೊಂದು ಮಜವಾದ ಸಂಚಿಕೆಯಲ್ಲಿ ಭೇಟಿಯಾಗೋಣ, ಇನ್ನಷ್ಟು ನಗಣ. ನಾಳೆ ರಾತ್ರಿ ಸಿಗೋಣ. ನಮಸ್ಕಾರ, ಶುಭರಾತ್ರಿ. ಕ್ಯಾಮ್ರಾಮನ್ ಕಾಂತರಾಜ್ ಜೊತೆ ನ್ಯೂಸ್ ನರಸಿಂಹ. ಶುಭರಾತ್ರಿ. ಮಜಾ